ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ. ನಾನು ಈಗ ವಿಡಿಯೋ ಎಡಿಟಿಂಗ್ ಮಾಡತ್ತೀನಿ. ಈ ವಿಡಿಯೋ ಒಂದಿನ ಲೇಟಾಗಿ ಬರ್ತಾ ಫ್ರೆಂಡ್ಸ. ಇನ್ನೊಂದು ನಾನು ನಿನ್ನೆ ಶಾರ್ಟ್ ವಿಡಿಯೋ ಮಾಡಿದ್ದೆ ಸ್ನೇಹನ್ ಬರ್ತಡೇದ್ದು. ಅದ್ರೊಳಗೆ ಕಮೆಂಟ್ ಬಂದಾಗೈತಿ. ಒಂದೊಂದು ಸರಿ ಅಪ್ಲೋಡ್ ಮಾಡತ್ನಾಗ ಶಾರ್ಟ್ ವಿಡಿಯೋ ಮಕ್ಕಳದ್ದು ವಿಡಿಯೋ ಸ್ನೇಹಂದು ಇತ್ತಲ್ಲ, ಹಾಗಾಗಿ ಮಕ್ಕಳದ್ದು ವಿಡಿಯೋ ಆಟೋಮೆಟಿಕಲ್ ಒಂದೊಂದು ಸರಿ ಕಮೆಂಟ್ ಬಂದಾಗ್ಬಿಡ್ತೈತಿ. ಹಾಗಾಗಿ ಯಾರಿಗೆಲ್ಲ ವಿಶ್ ಮಾಡೋಕ್ಕಾಗಿಲ್ಲ. ಸೊ ಕೇಳ್ತಿದ್ರಿ ನೀವು ಯಾವ ರೀತಿ ನಾವು ವಿಶ್ ಮಾಡಬೇಕು, ಕಮೆಂಟ್ ಬಂದಾಗೈತೆ ಅಂತೇಳಿ. ಎಲ್ಲರಿಗೂ ಒಂದು ಸಾರಿ ಬೇಜಾರು ಮಾಡ್ಕೋಬೇಡ್ರಿ ಅಂತ ಹೇಳ್ತೀನಿ ಫ್ರೆಂಡ್ಸ. ಇನ್ನೊಂದು ನನಗೆ ಬೇಜಾರಾಗ್ತೈತಿ, ಯಾಕಂದ್ರೆ ಮುಂಜಾನೆಯಿಂದ ನಾ ಎಲ್ಲ ಒಂದು ಸ್ವಲ್ಪ ವೀಡಿಯೋಗಳನ್ನು ಮಾಡಿ ಇಟ್ಕೊಂಡಿದ್ದೆ ಸ್ನೇಹಂದು. ಏನಾಗೈತೆ ಅಂದ್ರೆ ನಮ್ಮ ಪಿಲ್ಲು ಕೈಯಾಗ ಕೊಟ್ಟಿದ್ದೆ ನಾನು ಒಂದು ಸ್ವಲ್ಪ ಅರ್ಧ ವೀಡಿಯೋ ಮಾಡಿ ನಾನು ಹೊರಗಡೆ ಹೋಗೋದಕ್ಕೆ ರೆಡಿ ಆಗಕತ್ತಿದ್ದೇನೆ ಈ ವಿಡಿಯೋದ್ರೊಳಗೆ. ಹಂಗಾಗಿ ಅವಕ್ಕೆ ರೆಡಿ ಮಾಡಿ ಮೊಬೈಲ್ ಕೊಟ್ಟು ಕುಂಡ್ರಿಸಿನಿ. ಅವ ಏನು ಮಾಡ್ಯಾನ ಫ್ರೆಂಡ್ಸ, ಒಂದು ಸ್ವಲ್ಪ ಗೊತ್ತಾಗಲ್ಲ ಮಕ್ಕಳಿಗೆ, ಒದ್ದಾಡ್ಬಿಟ್ಟು ನಿಂಗೆ ಎಲ್ರಿಗೆ ಹೋಗಿ ಅವೆಲ್ಲ ಮಾಡಿದ ವೀಡಿಯೋಗಳು, ಮುಂಜಾನೆ ವೀಡಿಯೋಗಳು ಎಲ್ಲ ಡಿಲೀಟ್ ಆಗ್ಯಾವ ಫ್ರೆಂಡ್ಸ. ಭಾಳ ಬೇಜಾರಾಗೈತೆ ನನಗೆ. ಚಂದ ವೀಡಿಯೋ ಮಾಡಿದ್ದೆ ನಾನು, ಎಲ್ಲ ಕಷ್ಟ ವ್ಯರ್ಥ ಆಯಿತು, ಕಷ್ಟಪಟ್ಟು ವೀಡಿಯೋ ಮಾಡಿದ್ದು. ಇರೋಷ್ಟು ವೀಡಿಯೋಗಳನ್ನು ಎಡಿಟಿಂಗ್ ಮಾಡಿ ಹಾಕಿನಿ ಫ್ರೆಂಡ್ಸ್. ಮುಂಜಾನೆ ಸ್ನೇಹ ತಲೆ ಅದೆಲ್ಲ ಎರೆದು ಮನೆ ಎಲ್ಲ ತೊಳೆದು ದೇವ್ರ ಪೂಜೆನೆಲ್ಲ ಅದು ಮಾಡಿ ಅಕ್ಕಿ ನಾಷ್ಟ ಬೇಕಂದ್ಲ, ಇಡ್ಲಿ ವಡ ಹೊರಗಿಂದು. ಹಾಗಾಗಿ ಇವತ್ತು ಅಕ್ಕಿನ ಖುಷಿಯಾಗಿಟ್ರು ಆಯಿತು. ಆಕೆ ಹಿಂಗೆ ಇಷ್ಟಪಡ್ತಾಳೆ, ಹಂಗೆ ಇದ್ರಾಯ್ತು ಅಂತೇಳಿ ಇಡ್ಲಿ ವಡನ ನಾಷ್ಟ ಹೊರಗಿಂದೇ ತಂದಿದ್ವಿ ಫ್ರೆಂಡ್ಸ್. ಅದಾದ್ಮೇಲೆ ನಮ್ಮ ನಾದಿನಿ ಅರ್ಶಿನ ಕುಂಕುಮ ಕರೆದಿದ್ರು, ಅಲ್ಲೇ ಊಟಕ್ಕೂ ಹೇಳಿದ್ರು ಮಧ್ಯಾಹ್ನ. ಮತ್ತು ಆ ಕಡೆ ರೆಡಿಯಾಗಿ ಅದಕ್ಕೆ ರೆಡಿಯಾಗಿ ಟೈಮ್ದೊಳಗನೆ ಮೊಬೈಲ್ ಕೈಯಾಗ ಕೊಟ್ಟಿದ್ನೆ ಪಿಲ್ಲುಗೆ. ಆ ಟೈಮ್ದಾಗ ಇದೆಲ್ಲ ಕಾರ್ಬಾರ್ ಮಾಡೇ ನೋಡಿ ಫ್ರೆಂಡ್ಸ್. ಸಿಕ್ಕಾಪಟ್ಟಿ ಬೇಜಾರನೇ ಆಯಿತು. ಸೊ ಒಂದೊಂದು ಸರಿ ಆಗ್ತಿರ್ತಾವೆ. ಇನ್ನು ಮುಂದೆ ಅದು ಒಂಥರ ಬುದ್ಧಿ ಬಂದಂಗೆ ಆಯಿತು. ಹಾಗಾಗಿ ಈಗ ಇದೇನು ಡ್ರೆಸ್ ಐತಲ್ಲ ನಮ್ಮ ಸ್ನೇಹಂದು, ಇದು ನಮ್ಮ ಮಮ್ಮಿ ಕೊಟ್ಟಿದ್ದೇನೆ ಅನ್ಬೋದು. ನನ್ನ ಮಕ್ಕಳು ನನ್ನ ಇಬ್ಬರು ಮಕ್ಕಳಿಗೂ ನಮ್ಮ ತಾಯಿಯವರು ಬಂದಿಲ್ಲ ಅಂದ್ರೂ ಅವ್ರ ಗಿಫ್ಟ್ಗಳು ಬಂದಾವ ಅಂತಲೇ ಹೇಳ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಪಿಲ್ಲೊಂದೂ ಮುರು ಇದ್ದವು, ಅವ್ರು ಚುಚ್ಚಿದ್ದು, ಅವನ್ನ ಹಾಕಿ ಮತ್ತೊಂದು ಕಿವಿಗೆ ಬಾಲಿ ಮಾಡಿ ಜೋಡಿ ಹಾಕಿದ್ದೀವಿ. ಹಂಗೆ ಇದೇನು ಡ್ರೆಸ್ ಹಾಕೊಂಡ ನೋಡ್ರಿ. ನಮ್ಮ ತಂಗಿ ಮದುವೆಗೆ ತೊಗೊಂಡಿದ್ದು ಒಂದು ಮದುವೆಗೆ ಅಂತೇಳಿ, ಒಂದು ದೀಪಾವಳಿ ಹಬ್ಬಕ್ಕೆ ಅಂತೇಳಿ. ದೀಪಾವಳಿ ಹಬ್ಬದ ಮುಂದೆ ಮದುವೆ ಇತ್ತಲ್ಲ, ಹಾಗಾಗಿ ಅದು ಒಂದು ಸ್ವಲ್ಪ ಹೆಣ್ಮಕ್ಳು ಬೆಳವಣಿಗೆ ಜಾಸ್ತಿ ಅಲ್ಲ, ಹಾಗಾಗಿ ಮದುವೆಗೆ ಕರೆಕ್ಟಾಗಿ ತೊಗೊಂಡಿದ್ದೆ. ಮತ್ತು ಹಬ್ಬಕ್ಕೆ ಏನೈತಿ ಒಂದು ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೆ. ಅದು ಒಟ್ಟು ಮೈಗೂ ಹಚ್ಚಿದ್ದಿಲ್ಲ, ಅದಕ್ಕೆ ಯೂಸನ್ನೇ ಮಾಡಿದ್ದಿಲ್ಲ, ದೊಡ್ಡದೈತಿ ಭಾಳ ಅಂತೇಳಿ ಹಂಗೆ ಇಟ್ಟಿದ್ವಿ. ಅದನ್ನು ಮುಂಜಾನೆ ಹಾಕಿದ್ದೆ ಹೊಸ ಅರಿಬಿ ಅಂತೇಳಿ. ಮತ್ತು ಆಮೇಲೆ ಬರ್ತಡೇಗಂತ ತಂದಿದ್ದಂಥ ಡ್ರೆಸ್ಸನ್ನು ರಾತ್ರಿಯೇ ಕೇಕ್ ಕಟ್ ಮಾಡತ್ನಾಗ ಹಾಕಿದ್ರಾಯ್ತು ಅಂತೇಳಿ ನಾವು ಡೈರೆಕ್ಟಾಗಿ ನಮ್ಮ ನಾದಿನಿ ಮನೆಗೆ ಹೋಗಿ ಬಂದಾದ್ಮೇಲೆ ವಿಡಿಯೋ ಮಾಡಕತ್ತೀನಿ ಫ್ರೆಂಡ್ಸ. ಸ್ವಲ್ಪ ಜಾಸ್ತಿ ಮಾತಾಡಿದ್ನಿ, ಹಾಗಾಗಿ ವಿಡಿಯೋ ಮಾಡತ್ನಾಗ ಎಡಿಟಿಂಗ್ ಅದೆಲ್ಲ ಮಾಡಿ ನಾನೇ ವಾಯ್ಸ್ ಕೊಡೋಕತ್ತೀನಿ ಆಮ್ಯಾಗ. ಸೊ ಇವತ್ತು ಇನ್ನೊಂದೇನು ಅಂತಂದ್ರೆ, ನನಗೆ ಒಂದು 500 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಹಾಗಾಗಿ ಬರ್ತಡೇ ಮತ್ತು 500 ಸಬ್ಸ್ಕ್ರೈಬರ್ ಆಗಿದ್ದ ಸೆಲೆಬ್ರೇಷನ್ನ ಎರಡು ಒಂದೇ ದಿನ ಮಾಡಕತ್ತೀವಿ ಅಂತೇಳಿ ನನಗೂ ಬಹಳ ಖುಷಿ ಅನ್ನಿಸ್ತೈತಿ. ತುರ್ಬಾ ಹಾಕೊಂಡಿದ್ದೀನಿ ಫ್ರೆಂಡ್ಸ. ತುರ್ಬಾ ಹಾಕೊಂಡು ಈ ರೀತಿ ಹೂವು ಇಟ್ಕೊಂಡಿದ್ದೀನಿ. ನಾನು ಹೂವು ಮನೆಯಾಗ ಹಾಕೊಂಡಿದ್ದು, ಹಾಗಾಗಿ ಸಖತ್ತಾಗಿ ಕಾಣಿಸಕತ್ತೈತಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ರೌಂಡ್ ಮಾಡಿ ಕ್ಲಿಪ್ಗಳು ಹಚ್ಕೊಂಡಿನಿ ಎರಡು ಸೈಡ. ಚೆನ್ನಾಗಿಸ್ತೇನ ಸ್ನೇಹ ವಿಡಿಯೋ ಮಾಡತ್ತಿದ್ದಾಳ. ಬಟ್ ಹೆಂಗೆ ಬರ್ತೈತಿ ಗೊತ್ತಿಲ್ಲ. ಆಲ್ಮೋಸ್ಟ್ ಹೆಂಗೆ ನೋಡಿದವರು ಕಮೆಂಟ್ ಮಾಡಿ ಹೇಳ್ರಿ ಯಾವ ರೀತಿ ಬಂದೈತಿ ಅಂತೇಳಿ. ನಾನು ವಿಡಿಯೋ ಮಾಡತ್ನಾಗ ಗೊತ್ತಾಗಂಗಿಲ್ಲ, ಹಿಂದಗಡೆ ಎಡಿಟ್ ಮಾಡತ್ನಾಗ ನೋಡ್ತಿರ್ತೀನಿ ವಿಡಿಯೋ. ಸೊ ಸೀರೆನೂ ನೋಡ್ರಿ, ಇದು ನಮ್ಮ ಮಮ್ಮಿನೇ ಕೊಡಿಸಿದ್ದು. ಚಂದ ಐತಿ. ನನ್ನ ಮನೆ ಸಾರಿ ಕಲೆಕ್ಷನ್ದೊಳಗೆ ತೋರಿಸಿ ನಿಮ್ಗೆ ಎಲ್ಲ ನನ್ನ ಬಲ್ಯಾಕಿದ್ದು ಸೀರೆಗಳೆಲ್ಲ ಹೆಚ್ಚು ನಮ್ಮ ಮಮ್ಮಿನೇ ಕೊಡಿಸಿದ್ದು. ಅದಕ್ಕೆಲ್ಲ ಸ್ಟೋನ್ ಅದಾವ ಫುಲ್ ಸೇರಾಗ. ಕಲರ್ ಮಸ್ತ್ ರಿಚ್ ಐತಿ ಫ್ರೆಂಡ್ಸ. ಮೈಮ್ಯಾಗ ಉಟ್ಕೊಂಡ್ರೆ ಸೂಪರಾಗಿ ಕಾಣಿಸ್ತೈತಿ. ಈ ಬಳಿನೂ ಕೂಡ ಅಷ್ಟೇ, ಅಲ್ಲೇ ಊರ ಕಡೆನ ತಂದಿದ್ದು ಫ್ರೆಂಡ್ಸ. ಕಲರ್ ಮ್ಯಾಚಿಂಗ ಗೋಲ್ಡನ್ ಮತ್ತು ರೆಡ್ ಕಲರ್ ಐತಿ. ನಾ ಹೋದ ವರ್ಷ ದೀಪಾವಳಿ ಮತ್ತು ದಸರಿನ ಅಲ್ಲೇ ಮಾಡಿದ್ನೆ. ಇದು ಎರಡು ಹಬ್ಬಕ್ಕೂ ಆತಂತೇಳಿ ತೊಗೊಂಡಿದ್ದು ಸೀರೆ ಫ್ರೆಂಡ್ಸ್. ಇದು ನಾನು ನನ್ನ ಸಾರಿ ಕಲೆಕ್ಷನ್ದೊಳಗೂ ಹೇಳೇ ನಿಮ್ಗೆ. ಹೆಂಗೆ ಕಾಣಿಸಕತ್ತೀನಿ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಇದು ಹೇರ್ ಸ್ಟೈಲ ಯಾರಿಗಾದ್ರೂ ಈ ರೀತಿ ಇಷ್ಟ ಆಗ್ತಿತ್ತು ನಿಮ್ಗೆ, ಇದನ್ನ ಹಾಕೋಣಕ್ಕೆ ಬರ್ಲಿಕ್ಕಂದ್ರೂ ಕೇಳ್ರಿ. ನಾನು ಮತ್ತೊಂದ್ಸರಿ ನಿಮಗೋಸ್ಕರ ವಿಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನಮ್ಮ ನಾದಿನಿ ಊಟಕ್ಕೆ ಕೇಳಿದ್ರಂತ ಹೇಳಿದ್ನಲ್ಲ ಫ್ರೆಂಡ್ಸ, ಅವ್ರು ಪುಣ್ಯದಾಗಿರ್ತಾರೆ. ನಮ್ಮ ನಾದಿನಿ ನೆಗಣಿ ಸೊಲ್ಲಾಪುರದಾಗಿರ್ತಾರೆ. ಅವ್ರ ಮನ್ಯಾಗ ಪೂಜೆ ಮಾಡ್ತಾರೆ, ಲಕ್ಷ್ಮೀ ಪೂಜೆ. ಹಾಗಾಗಿ ನಮಗೂ ಊಟಕ್ಕೆ ಕರೆದಿದ್ರು. ಇಷ್ಟೆಲ್ಲ ಅಡುಗೆ ಇತ್ತು ನೋಡ್ರಿ.
ಮತ್ತೆ ಈಗ ವಿಡಿಯೋ ಸ್ಟಾರ್ಟ್ ಮಾಡತ್ತೀವಿ. ನಿನ್ನೆ ಏನು ನಾವು ರಾತ್ರಿ ಟೈಮ್ದೊಳಗೆ ಸಂಜೆ ಮಾಡಿ ಲಕ್ಷ್ಮಿಯನ್ನ ವೆಲ್ಕಮ್ ಮಾಡ್ಕೊಂಡು ಆಮೇಲೆ ಇದನ್ನೆಲ್ಲ ಡೆಕೋರೇಷನ್ ಮಾಡಿದಾರೆ ನೋಡ್ರಿ. ನಮ್ಮ ಅತ್ತೆ ಅವರು ಮತ್ತೆ ನಾದ್ನಿ ಅವರೆಲ್ಲರೂ ಕೂಡಿ ಮಾಡಿದಾರೆ. ನಾನು ಜಸ್ಟ್ ನೋಡ್ಕೊತಾ ಇಲ್ಲೇ ಕೂತಿದ್ದೆ, ಒಂದ್ ಸ್ವಲ್ಪ ವಿಡಿಯೋ ಮಾಡಿದ್ರೆ ಆಯ್ತು ಅಂತೇಳಿ. ಸೊ ನೋಡ್ರಿ ಯಾವ ರೀತಿಯಾಗಿ ಲಕ್ಷ್ಮಿ ಬರೀ ಒಂದು ತೆಂಗಿನಕಾಯಿಯಿಂದ ಯಾವ ಒಂದು ರೂಪವನ್ನ ಪಡೆದಿದ್ದಾಳ ಅಂತೇಳಿ. ಹೆಸರಿಗೆ ಬರೀ ತೆಂಗಿನಕಾಯಿ ಅಂತ ಅನ್ಸಿದ್ರು ಕೂಡ ಅಲಂಕಾರ ಮಾಡಿದ್ರ ನೋಡ್ರಿ ಲಕ್ಷ್ಮಿಯ ಕರೆ ಯಾವ ರೀತಿ ಎದ್ದು ಕಾಣಕತ್ತದ ಅಂತೇಳಿ. ನಾವು ಹೆಣ್ಮಕ್ಳು ಮದುವೆ ಆದ್ಮ್ಯಾಗ ಹೆಂಗ ನಮ್ಮ ತವ್ರ ಮನೆಗೆ ಹೋಗ್ತೀವಲ್ಲ ಅದೇ ರೀತಿಯಾಗಿ ಲಕ್ಷ್ಮಿ ಈಗ ತವ್ರ ಮನೆಗೆ ಬರ್ತಾ ಅಂತೇಳಿ ಇದು ಒಂದು ಮಾನ ಅದಲ್ರಿ. ಮತ್ತೆ ಇದ್ರ ಬಗ್ಗೆ ಏನಾದ್ರು ನನಗೂ ಅಷ್ಟೊಂದನು ಗೊತ್ತಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ನಮ್ ಕರ್ನಾಟಕ ಸೈಡ್ ನಮ್ ತವ್ರ ಮನೆ ಕಡೆ ಈ ರೀತಿ ಮಾಡಲ್ಲ. ನಿಮ್ಗೆ ನಾನು ಮೊನ್ನೆ ಹೇಳಿದ್ದೆ ವಿಡಿಯೋದೊಳಗ, ಹಾಗಾಗಿ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ನಮ್ಮ ಹಿರಿಯವರು ನಮ್ಮ ಅತ್ತೆಯವರು ಇದಾರೆ ಫ್ರೆಂಡ್ಸ್, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತಾರೆ. ನೀವು ಕೇಳಿ, ನಮ್ಮ ಲಕ್ಷ್ಮಿಯ ಕೃಪಾ ಆಶೀರ್ವಾದಕ್ಕೆ ನೀವು ಪಾತ್ರರಾಗಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರ್ಲಿ ಅಂತೇಳಿ ನಾನು ನಮ್ಮ ಮನೆಯ ಮಹಾಲಕ್ಷ್ಮಿಯನ್ನ ಕೇಳ್ಕೊತೀನಿ. ಇದ್ರ ಮಾಹಿತಿಯನ್ನ ನಮ್ಮ ಅತ್ತೆಯವರು ಕೊಡ್ತಾರೆ, ಒಂದ್ ಸ್ವಲ್ಪ ಕೇಳ್ರಿ ನೀವು ಲಕ್ಷ್ಮಿ ಕೃಪೆಗೆ ಪಾತ್ರರಾಗಿ. ನಮಸ್ಕಾರ. ಗಣಪತಿ ಬರ್ತಾನ, ಗಣಪತಿ ಬಂದ್ಮ್ಯಾಗ ಅವ್ರ ಅಕ್ಕಂಗ್ಯಾರ ಇರ್ತಾರ ಗಣಪತಿದ್ದು, ಅವ್ರಿಗೆ ಕರ್ಲಿಕ್ ಹೋಗ್ತಾನ, ಕರ್ಕೊಂಡ್ ಬರ್ತಾನ. ಅವ್ ಬಂದ್ ಮರ್ದಿನೇ ಕರ್ಕೊಂಡ್ ಬರ್ತಾನ. ಇದು ತವ್ರ ಮನೆ ಐತಿ. ನಾಳೆ ಮತ್ತ ಇವ್ ಗಣಪತಿ ಬಂದ್ ಮರ್ದಿನೇ ಬಂದು ಮತ್ತ ಕೂತ್ ಮ್ಯಾಗ ಮಳ ದಿವಸ ಪರತ್ ಊಟ ಮಾಡ್ತಾರ. ಹೋಳ್ಗಿದ್ದು ನೈವೇದ್ಯ ಮಾಡಿ ತೋರ್ಸಿ ಕೇಶನ್ ಮುತ್ತೈದ ಉಣಿಸಿ ಮತ್ತ ಆಕಿಂದೆಲ್ಲ ಏನಿದ್ದು ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೇಂದ್ರ ಆಕಿಂದ 3ನೇ ದಿನಕ್ಕ ಆಕಿ ಮತ್ತ ಗಂಡ ಮನಿಗ್ ಹೋಗ್ಕಾಳ. ಇದು ಇಷ್ಟ ಆಕಿಂದು ಹಬ್ಬ ಇರ್ತೈತಿ, ಮಾನ ಹಬ್ಬ ಇರ್ತೈತಿ ಫ್ರೆಂಡ್ಸ್. ಸೊ ನಿಮ್ ಮೊನ್ನೆನೆ ಹೇಳ್ದಂಗ ಅವ್ರು ಹೇಳಿದ್ರು ಕನ್ನಡ ಮಾತಾಡ್ತಾರ, ನಮ್ಗೊಂದ್ ಸ್ವಲ್ಪ ಫರಕ್ ಆಗ್ತೈತಿ. ನಾನ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕಂತಂದ್ರ, ಇವಾಗ ನಾವು ನಮ್ ತವ್ರ ಮದ್ವೆ ಆದ್ಮೇಲೆ ಗಂಡ ಮನ್ಯಾಗ ಹೋಗಿರ್ತೀವಿ. ನಮ್ ತವ್ರ ಮನೆಯವ್ರ ಅಣ್ತಮ್ರಾಗಿರ್ಬೋದ ಯಾರಾದ್ರೂ ನಮ್ಗೆ ಕರ್ಕೊಂಡ್ ಬರ್ತಾರಲ್ಲ, ಆ ರೀತಿಯಾಗಿ ಫಸ್ಟ್ ಅಲ್ರಿ ಗಣಪತಿ ಬಂದಿರ್ತಾನಲ್ಲ, ಗಣಪತಿ ಬಂದಾದ್ಮ್ಯಾಗ ಮತ್ತ ಲಕ್ಷ್ಮಿಯ ಫಸ್ಟ್ ಗಣಪತಿ ಬರ್ತಾನ. ನಮ್ ಕಡೆಗೆ ಗೌರಿ ಬರ್ತಾಳ ತಾಯಿ, ಆಮೇಲೆ ಗೌರಿಯನ್ನ ತಾಯಿಯನ್ನ ಕರ್ಕೊಂಡ್ ಹೋಗೋದಿಕ್ಕೆ ಗಣೇಶ ಬರ್ತಾನ. ಈ ಸೈಡ್ ಮಾನ ಏನೈತಂದ್ರೆ ಫ್ರೆಂಡ್ಸ್, ಫಸ್ಟ್ ಗಣಪತಿ ಬಂದಿರ್ತಾನ ಅಣ್ಣ, ಆಮೇಲೆ ಅವ್ರ ಅಕ್ಕ ತಂಗಿಯರು ತವ್ರ ಮನೆಗ ಅಂದ್ರೆ ಗಂಡು ಮನೆಯಿಂದ ತವ್ರ ಮನೆನ ಗಣೇಶ ಲಕ್ಷ್ಮಿ ಅವ್ರ ಅಕ್ಕದೇರನ್ನ ಕರ್ಕೊಂಡ್ ಬಂತಾನ. ಇಬ್ರು ಇದಾರ ನೋಡ್ತಿರ್ಬೋದು ನೀವ, ಸ್ವಲ್ಪ ಫೋಕಸ್ ಮಾಡ್ರಿ. ಜೋಡಿ ಲಕ್ಷ್ಮಿಯರ್ ಇದಾರ, ಅಕ್ಕ ಮತ್ತೆ ತಂಗಿ ಅಂತೇಳಿ ಫ್ರೆಂಡ್ಸ್. ಅಕ್ಕ ತಂಗಿಯರ್ನ ಕರ್ಕೊಂಡ್ ಬರ್ತಾನ. ನಿನ್ನೆ ಬರ್ತಾರ ಅವರು, ನೋಡಿರ್ಬೋದು ನೀವು ವಿಡಿಯೋದೊಳಗ. ಇವತ್ತು ಅಪ್ಲೋಡ್ ಮಾಡೀನಿ, ನಿಮ್ಗೆ ನಾಳೆ ಅಷ್ಟೊತ್ತಿಗೆ ವಿಡಿಯೋ ಸಿಗ್ತೈತಿ ನೋಡ್ರಿ ಫ್ರೆಂಡ್ಸ್. ಹಂಗೆ ಮುಂದುವರೆದ ಭಾಗ ನಿಮ್ಗೆ ಇಂಟ್ರೆಸ್ಟ್ ಕೊಟ್ಟು ನೋಡ್ತೀರ ಅಂತ ಅನ್ಕೊಂಡಿನಿ. ನಿನ್ನೆ ಬಂದಿರ್ತಾರ, ಇವತ್ತ ನೋಡ್ರಿ ಬಂದಾದ್ಮೇಲೆ ಇಷ್ಟೆಲ್ಲ ಅಲಂಕಾರ ಮಾಡಿ ನಾವು ಹೆಣ್ಮಕ್ಳು ಬರೋಣ ಹೆಂಗ ನಾವು ಸ್ವಾಗತ ಮಾಡ್ಕೋತೀವಿ. ಅವ್ರಿಗೆ ಬೇಕಾಗಿದ್ದು ಸೀರೆ ಕುಬೂಸ, ಅವ್ರಿಗೆ ಏನೋ ಬಂಗಾರ ಈ ರೀತಿ ನಾವು ಕೊಡ್ತೀವಲ್ಲ, ಆ ರೀತಿ ಒಬ್ಬೊಬ್ಬರ ಮನೆ ಪದ್ಧತಿ ಒಂದೊಂದ್ ರೀತಿಯಾಗಿರ್ತೈತಿ. ಇವರು ತೆಂಗಿನ ಮೂಲಕ ಲಕ್ಷ್ಮಿಯನ್ನ ಅಲಂಕಾರ ಮಾಡಿರ್ತಾರ ಫ್ರೆಂಡ್ಸ್. ಬೇರೆದವ್ರ ಮನೆಯೊಳಗ ನಾವು ಹೋದ್ರೆ ವಿಡಿಯೋ ಮಾಡಿದ್ರೆ ಹಾಕಿರ್ತೀನಿ. ಒಬ್ಬೊಬ್ರ ಮನೆ ಪದ್ಧತಿ ಬೇರೆ ಬೇರೆ ತರ ಇರ್ತಾವ. ಹಾಗಾಗಿ ಈಗ ನೋಡ್ರಿ ಅಲಂಕಾರ ಮಾಡ್ಕೊಂಡು ಇವತ್ತು ಕೂತಾರ. ನಿನ್ನೆ ಬಂದು ಇವತ್ತು ಎಲ್ಲ ಅಲಂಕಾರ ಮಾಡ್ಕೊಂಡು ಊಟ ಮಾಡ್ತಾರ, ಮುತ್ತೈದು ಊಟ ಅಂತೇಳಿ. ನಾಳೆಗೆ ಏನೈತಿ ಅರ್ಶಿನ ಕುಂಕುಮ ತಗೊಂಡು ನಾಳೆಗೆ ಮಂಗಳವಾರ ಮನಿ ಮಗಳು ಹೋಗಲ್ಲ ಅಂತೇಳಿ ಮಂಗಳವಾರ 12 ಗಂಟೆ ರಾತ್ರಿ ಆದ್ಮ್ಯಾಗ ಬುಧವಾರಕ್ಕೆ ಬರ್ತೈತಿ. 12 ಗಂಟೆ ಆದ್ಮ್ಯಾಗ ಅವಾಗ ಅವರು ಮತ್ತೆ ಅರ್ಶಿನ ಕುಂಕುಮನ್ನ ತಗೊಂಡು ಆರತಿ ಎಲ್ಲ ಮಾಡ್ಕೊಂಡು ಅವ್ರನ್ನ ಬೀಳ್ಕೊಡ್ತಾರೆ ಫ್ರೆಂಡ್ಸ್. ಈ ಹಬ್ಬದ ಮಾನ ಇದು ಐತಿ ನೋಡ್ರಿ. ವಿಡಿಯೋ ಎಕ್ಸ್ಪ್ಲೇನ್ ಮಾಡೋದು ಒಂದ್ ಸ್ವಲ್ಪ ಲಾಂಗ್ ಆಗೈತೆ. ಇದು ನಮ್ಮ ಸೊಲ್ಲಾಪುರ್ ಕಡೆ, ನಮ್ಮ ಮಹಾರಾಷ್ಟ್ರ ಕಡೆ ಪದ್ಧತಿ. ನಮ್ಮ ಎಲ್ಲ ಫ್ಯಾಮಿಲಿ ಪರವಾಗಿ ಇವ್ರು ಒಬ್ರೇ ಮಾಡ್ತಾರೆ ಈ ಪೂಜೆನ, ಉಳಿದವ್ರು ಯಾರು ಮಾಡೋದಿಲ್ಲ ಫ್ರೆಂಡ್ಸ್. ಸೊ ಎಲ್ಲರೂ ಪರವಾಗಿನೇ ಇವರೇ ಪೂಜೆ ಮಾಡ್ತಾರ. ಹಾಗಾಗಿ ನಮ್ಮ ಮನೆ ಮಹಾಲಕ್ಷ್ಮಿ ಅರ್ಶಿನ ಕುಂಕುಮಕ್ಕ ನಿಮಗ್ ಬರೋದಾಗಿಲ್ಲ ಅಂದ್ರೂ ಕೂಡ ನಮ್ಮ ಮಹಾಲಕ್ಷ್ಮಿಯ ದರ್ಶನ ನೀವು ಮಾಡ್ರಿ, ಆಶೀರ್ವಾದಕ್ಕೆ ಪಾತ್ರರಾಗಿ ಫ್ರೆಂಡ್ಸ್. ಸೊ ನಮಸ್ಕಾರ. ನಾಳೆ ಮತ್ತೆ ವಿಡಿಯೋ ಇವತ್ತು ನೀವು ನೋಡ್ಬೋದು, ಫೋಕಸ್ ಮಾಡಿ. ಇವತ್ತು ಎಷ್ಟು ಖುಷಿಯಿಂದ ಕಾಣಿಸ್ತಾರ ಲಕ್ಷ್ಮಿ ಮುಖದಲ್ಲಿ. ಕಳ ಅನ್ನೋದು ಎಷ್ಟು ಚಂದ ಅಂದ್ರೆ ತವ್ರ ಮನೆಗೆ ಬರ ನಾವ್ ಹೆಂಗ್ ಖುಷಿಯಾಗಿ ಇರ್ತೀವಿ ಅದೇ ರೀತಿ ಕಾಣಿಸ್ತಾಳ. ಇದೇ ವಿಡಿಯೋನ ನಾನು ನಾಳೆ ಮತ್ತೆ ನಿಮ್ಗ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ನೀವು ಜರ ಫೋಕಸ್ ಮಾಡಿ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತೈತಿ. ಸ್ವಲ್ಪ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಇವತ್ತಿಷ್ಟು ಖುಷಿಯಾಗಿ ಕಾಣಿಸ್ತಾರ. ಇದು ಲಕ್ಷ್ಮಿಯ ಮುಕುಟಗಳು ಏನಿದಾರಲ್ಲ ಖುಷಿಯಿಂದ ಕಾಣಿಸ್ತಾರ. ನಾಳೆ ಅವರು ಗಂಡು ಮನೆಗೆ ಹೋಗ್ಬೇಕಾಗ್ತೈತಲ್ಲ, ಅಂದ್ರೆ ಅವ್ರು ಬೀಳ್ಕೊಡ್ಬೇಕಾಗ್ತೈತಿ ನಮ್ಮ ಹೆಣ್ಣು ಮಕ್ಕಳನ್ನ. ಆವಾಗ ಒಂದ್ ಸ್ವಲ್ಪ ಡಲ್ ಕಾಣಿಸ್ತದಲ್ರಿ, ಮುಖದ ಮೇಲೆ ಒಂದ್ ಸ್ವಲ್ಪ ಡಲ್ ಅನ್ನೋದು ಕಾಣಿಸ್ತೈತಿ. ಈ ವಿಡಿಯೋನ ಫುಲ್ ಅಬ್ಸರ್ವ್ ಮಾಡಿದವ್ರಿಗೆ ನಾಳೆಗದು ನಿಮ್ಗೆ ಡಿಟೇಲ್ ಆಗಿ ಗೊತ್ತಾಗ್ತೈತಿ. ಅಬ್ಸರ್ವ್ ಮಾಡಿ ಫ್ರೆಂಡ್ಸ್.
ಓಕೆ, ವಿಡಿಯೋ ಮಾಡ್ತಿರೋದು ನಮ್ಮ ನಾದ್ನಿ. ವಿಡಿಯೋ ಮಾಡಿದ್ದಕ್ಕೆ ನಮ್ಮ ನಿಖಿತಾ, ನಮ್ಮ ನಾದ್ನಿಗೆ ಥ್ಯಾಂಕ್ ಯು ನಿಖಿತಾ. ಮಸ್ತ್ ಅದಲ್ಲ, ಕಲರ್ ಮಸ್ತ್ ಅದ, ಹೆಸರೇ ಹಾಕಿಲ್ಲ. ನಾವು ಅದು ಗಡಬಣ್ಣಾಗ ಹೆಸರೇ ಹಾಕ್ದು ಇಲ್ಲಿ ಯಾರು ಗೊತ್ತಾಕಿಲ್ಲ. ಹಾಗೆ ಫ್ರೆಂಡ್ಸ, ನಾನು ಮಕ್ಕಳಿಗೆ ಅದೆಲ್ಲ ಕುಂಕುಮ ಅದನ್ನ ಹಚ್ಚಿ ಆರತಿ ಮಾಡೋ ಟೈಮ್ದೊಳಗೆ ವೀಡಿಯೋ ಮಾಡ ಅಂತೇಳಿ ಫೋನ್ ಕೊಟ್ಟೀನಿ. ಸೊ ವೀಡಿಯೋ ಬಟನ್ ಆನೇ ಮಾಡಿಲ್ಲ, ಹಾಗಾಗಿ ವೀಡಿಯೋ ಮಿಸ್ ಆಗಿಬಿಟ್ಟೈತಿ. ಇವತ್ತಿನ ವೀಡಿಯೋದೊಳಗೆ ಇದೇ ರೀತಿ ಅಡ್ವರ್ಟೈನ್ ಆಗೈತೆ ನೋಡಿ ಫ್ರೆಂಡ್ಸ. ಅಂದ್ರೂ ಫುಲ್ ದಿನ ಮತ್ತು ಫುಲ್ ಖುಷಿಯಿಂದನೇ ಹೋಯ್ತಂತ ಹೇಳೋದಕ್ಕೆ ಭಾಳ ಅಂದ್ರೆ ನನಗೆ ಭಾಳ ಖುಷಿ ಆಗ್ತೈತಿ. ಕ್ಯಾಮ್ರಾ ಗೊತ್ತು, ನೀ ಫೋಟೋ ಬರ್ತಾವ. ಫ್ರೆಂಡ್ಸ್, ಈ ವಿಡಿಯೋದೊಳಗೆ ನಮ್ಮ ಮನೆಯವರು ಕಾಣಿಸ್ಕೊಂಡಾರ ನೋಡಿ ಫ್ರೆಂಡ್ಸ. ಮತ್ತು ಇನ್ನೊಂದು ನಾ ಯಾವಾಗಲೂ ಹೇಳ್ತಿದ್ದೆ, 2-3 ವಿಡಿಯೋದೊಳಗೆ ಹೇಳೀನಿ, ನವಂಬರ್ದೊಳಗೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ತೈತಿ. ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಬರೋಷ್ಟೊತ್ತಿಗೆ 1,000 ಸಬ್ಸ್ಕ್ರೈಬರ್ ಆದರೂ ಆಗಿರಬೇಕು, ಇಲ್ಲ ಅಂತಂದ್ರೆ ಮಾನಿಟೇಷನ್ ಆದರೂ ಆನ್ ಆಗಬೇಕು. ಆವಾಗ ನಾನು ನಮ್ಮ ಮನೆಯವ್ರಿಗೆ ಸರ್ಪ್ರೈಸ್ ಥರ ವಿಡಿಯೋದೊಳಗೆ ಮಾತಾಡಿಸ್ತೀನಿ. ಅದನ್ನು ವೆಡ್ಡಿಂಗ್ ಆ್ಯನಿವರ್ಸರಿ ಮತ್ತು ಈ ಖುಷಿನ, ಚಾನಲ್ ಗ್ರೋ ಆಗಿ ಖುಷಿನ ಎರಡನ್ನೂ ಸೆಲೆಬ್ರೇಷನ್ ಮಾಡಬೇಕು ಅಂತ ನನ್ನ ದೊಡ್ಡ ಕನಸೈತೆ ಅಂತೇಳಿ. ಎಲ್ಲದಕ್ಕೂ ನೀವು ಕಮೆಂಟ್ ಮಾಡಿದ್ರಿ, ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ರಿ, ನಿಮ್ಮ ಆಸೆ ಲಗುಟ ನೆರವೇರಲಿ ಅಂತೇಳಿ. ಅದಕ್ಕೂ ಮುಂಚೆಗೆ ಈ ಸೆಪ್ಟೆಂಬರ್ ತಿಂಗಳೊಳಗೆ ನಮ್ಮ ಸ್ನೇಹನ ಬರ್ತಡೇ ದಿನ ಅನ್ನೋಷ್ಟೊತ್ತಿಗೆ 500 ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ಯಾರೆಲ್ಲ 500 ಸಬ್ಸ್ಕ್ರೈಬ್ ಮಾಡಿದ್ದೀರಿ, ನನ್ನ ಖುಷಿಗೆ ಕಾರಣ ಆಗಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ನನ್ನ ಹೃದಯ ತುಂಬಿದ ಧನ್ಯವಾದಗಳನ್ನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ. ಇದೇ ರೀತಿ ಸಪೋರ್ಟ್ ಮಾಡ್ತಾನೆ ಇರ್ರಿ ಫ್ರೆಂಡ್ಸ. ಹಾಗೇ ನನ್ನ ನವಂಬರ್ ತಿಂಗಳೊಳಗೆ ನನ್ನ ಮದುವೆ ಆ್ಯನಿವರ್ಸರಿ ಬರ್ತೈತೆ. ಅಷ್ಟೊತ್ತಿಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಾರ್ದ ನನ್ನ ವೀಡಿಯೋ ನೋಡತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ. ಇದೇ ರೀತಿ ನಿಮ್ಮ ಪ್ರೀತಿ, ಸಪೋರ್ಟ, ಸಹಕಾರ ಇದ್ದೇ ಇರ್ತೈತಿ. ನವಂಬರ್ ಅನ್ನೋ ಅಷ್ಟೊತ್ತಿಗೆ 1000 ಸಬ್ಸ್ಕ್ರೈಬರ್ ಆತರ ಅಂತೇಳಿ ನಾನು ಆಸೆ ಇಟ್ಕೊಂಡಿನಿ. ಅದನ್ನು ನೀವು ನೆರವೇರಿಸ್ತೀರ ಅಂತೇಳಿ ನಾನು ತಿಳ್ಕೊಂಡಿನಿ. ಫ್ರೆಂಡ್ಸ್, ಬರ್ತಡೇಗೆ ನೋಡ್ರಿ ಬಿಸಿ ಬಿಸಿ ಸಮೋಸ, ಕೇಕ್, ಚಾಕ್ಲೇಟ್, ಇವಿಜಂತ್ರು, ಪೇಪರ್ಸ್. ನಮ್ಮ ವಿಕ್ಕಿ ಅಲ್ಲಪ್ಪ, ವಿಕ್ಕಿ ವಿಡಿಯೋ ಮಾಡತ್ತಾನ, ಕ್ಯಾಮರಾಮನ್ ಇವತ್ತ. ಆ ಥರ ಬಂದ ನೋಡಿ ಫ್ರೆಂಡ್ಸ. ಈಗ ಬಂದಾನ ಆ ಥರ ಭಾಳ ಲೇಟ್ ಮಾಡಿ ಬಂದ ನಾನು ಮಗ. तू काय करला ಇಲ್ಲಿ ನೋಡ್ರಲ್ಲ ಮಾರಿ ಕಾಣಿಸಲ್ಲ ಬಸ್ ಗೀತ ಬಸ್ ನೋಡ್ರಿ ಮಾರಿ ಕಾಣಿಸಲ್ಲ ಯಾರಿಗೂ ಅಲ್ಲೇ ಕಟ್ ಮಾಡಲ್ಲ ಮಾಡ್ಯಾರ ಕಟ್ ಮಾಡವ ಬಿಡ. ಸುಮ್ ಟೈಮ್ ಪಾಸ್ ಪಾರ್ಗೊಳ್ತಿದ್ದ. ನಮ್ದು ಎಟ್ಟಿಗೆ 7:30 ಬಂದ. ಆಚಾ ನಡಿ, ಕೇಕ್ ತಿಲ್ಲ ರೆಡಿ. ಏಯವ್ವ ಬರಲಾಗ್ಯದಲ್ರಿ ಇದೆಲ್ಲ ಏನೋ 7:30 ಬಂದ್ ಮಾಡಿದೆವು. ಬರತ್ತದಲ್ಲಪ್ಪಿ, ಆ ಕಡೆ ಕಟ್ ಮಾಡಿದ ಆ ಸೈಡ್ ಎಲ್ಲ ಕೂಡ ಎತ್ತೆ ಸರಿ ಅವ ಮಾಡ್ಲಿತ್ತ ಏಪ್ಪ ಶಾಂತನ ಹೋಗ್ಲಿಕ್ಕೆ ಕಡೆ ಜಮ್ ಚಲೋ. ಏ ಸೇವ್ ಅದು ಅದವ ಚಟ್ನಿ ಕೊಡಲ್ಲ, ಚಟ್ನಿ ಹಾಕೋತೀರಿ ಕೇಕ್ ಕೇಕ್ ತಿಂತಾರೆ ಇಂದ್ರು ಚಟ್ನಿ ಹಾಕ. ತೂತು ಖಾ ಎದ್ರಾಗ ಒಂದು ಇದ್ರೊಳಗ ಕೇಕ್ ತಿನ್ನಿದಂಬ್ರು. ನೋಡ್ರಿ ಚಾಲು ಮಾಡಿ ನೋಡಿ ಒಂದು ಕೆಲಸ. ಐಸ್ ಕೂಬ್ ಐತೆ, ಐಸ್ ಕೂಬ್ ಐಸ್ ಕೂಬ್ ಸೆ
ಅವು ಕಾಳ ಕೊಡ್ರತ್ತಾವ ಕೊಡ್ರಿ ಅವ್ರಿಗೆ ಅದೇನ್ರ ಇರ್ತಾವ ಡಿಸೈನ್ದಾಗ ತೂಕ ಹಾಸಲ್ಲ ಗಬ್ಬಸ್ನ ರೆಡಿ ಕೊಡ್ರಿ ಅದು ಆಗನ್ ಹಾಕಿ ಅವ್ರಿಗೆ ಥೋಡಿ ಥೋಡಿ ಚಟ್ನಿ ಮೇಲೆ ತೋರಿ ಹೇಗಿರೇ ಬಾಬಾ ಕಾಯ ಕಾಯ ಮಸಿ ನೀವು ಮಾರಿ ಕಾಣಿಸಲ್ಲ ನಿಮ್ಮ ಜೊತೆ ಎಲ್ಲ ಚೆನ್ನಾಗಿ ತೆಗಿರೋ ಆ ಕಡೆ ಏ ಸರಕ ಸರಕ ಯಾರು ಕಾಣಿಸಲ್ಲ ಹಿಂಗ ಪಪ್ಪ ಗೊತ್ತ ಸ್ಟೋರಿ ಎಲ್ಲ ತಿನ್ನು ಸ್ವಲ್ಪ ಇಲ್ಲ ಅವು ಕೇಕ್ ತಿನ್ನೋದಾಗನ ಜರ ಚಟ್ನಿ ಹಾಕ್ರಿ ಮ್ಯಾಲೆ ಇದು ಹಾಕ್ಬಿಡ ಪೈಲ ಕೇಕಿ ಹತ್ತೇನೆ ನೀರಿ ಪಾನಿ ಕೊಡೋದು ಮಟ್ಟಿದೆ ಪಾನಿ ಕೊಡಕ್ಕೆ ಪಾನಿ ಕೊಡಕ್ಕೆ ಮಾತು ತಗೋದು ಎಲ್ಲ ಧ್ಯಾನದ ಅವನೇ ಹಾಕೋದು ಪಾನಿ ಕೊಡಕ್ಕೆ ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನಮ್ಮ ಸ್ನೇಹನ ಬರ್ತ್ಡೇ ಸೆಲೆಬ್ರೇಷನು ಯಾವ ರೀತಿಯಾಗಿ ಇತ್ತು ಅಂತೇಳಿ ಸಿಂಪಲ್ಲಾಗಿ ಬರ್ತ್ಡೇ ಮಾಡಿದ್ವಿ. ಈ ಸಿಂಪಲ್ ಬರ್ತ್ಡೇ ನಿಮ್ಮೆಲ್ಲರಿಗೂ ಬಹಳಷ್ಟು ಖುಷಿ ಕೊಡ್ತು ಅಂತೇಳಿ ಅನ್ಕೋತೀನಿ. ಈ ವಿಡಿಯೋದೊಳಗೆ ನಮ್ಮ ಸ್ನೇಹನ ಬರ್ತ್ಡೇ ಸೆಲೆಬ್ರೇಷನ್ ಇತ್ತು. ನಮ್ಮ ಚಾನಲ್ನ 500 ಸಬ್ಸ್ಕ್ರೈಬರ್ ಹೊಂದಿದೆ ಅಂಥೇಳಿ ಆ ಖುಷಿ ವಿಷಯನೂ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಮತ್ತು ಲಕ್ಷ್ಮಿಯ ಬಗ್ಗೆ ಆದಷ್ಟು ನನಗೆ ಗೊತ್ತಿರೋಷ್ಟು ನಾನು ತಿಳ್ಕೊಂಡಷ್ಟು ನಮ್ಮ ಅತ್ತೆ ಮತ್ತು ನಾನು ಇಬ್ಬರು ಸೇರಿ ಒಂದು ಸ್ವಲ್ಪ ನಿಮಗೆ ಮಾಹಿತಿನೂ ಕೊಟ್ಟಿವಿ, ಪೂಜೆ ಯಾಕೆ ಮಾಡ್ತಾರೆ ಅಂಥೇಳಿ. ನಮ್ಮ ತಿಳಿದ ಮಟ್ಟಿಗೆ ನಾವು ಹೇಳಿ ಫ್ರೆಂಡ್ಸ್, ಇದ್ರೊಳಗೆ ಏನಾದರೂ ಲೋಪದೋಷಗಳಿದ್ರೆ ಪ್ಲೀಸ್ ನಮ್ಮನ್ನು ಕ್ಷಮಿಸಿ ಅಂತೇಳಿ ಕೇಳ್ಕೊತೀನಿ. ಹಾಗೇ ನೋಡ್ತಿರ್ಬೋದು ನೀವು, ಮಕ್ಕಳೆಲ್ಲ ಎಂಜಾಯ್ ಮಾಡ್ಕೊಂಡು ಸಮೋಸನ ಎಂಜಾಯ್ ಮಾಡತ್ತಾರ. ಅದೇ ಇವತ್ತಿನ ದಿನ ನಮ್ಮ ಕಿಚನ್ಗೆ ರೆಸ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಬೆಳಗ್ಗೆ ಮುಂಜಾನೆ ಹೊರಗಿಂದೇ ನಾಷ್ಟ ಇತ್ತು. ಮಧ್ಯಾಹ್ನ ನಮ್ಮ ನಾದಿನಿ ಮನೆಗೆ ಪ್ರಸಾದಕ್ಕೆ ಹೋಗಿದ್ವಿ, ಲಕ್ಷ್ಮೀ ಪೂಜೆ ಪ್ರಸಾದಕ್ಕೆ. ಲಘುಟನೆ ಬಂದ್ರೆ ಏನಾದರೂ ಮಕ್ಳಿಗೆ ಮಾಡಬೇಕಂತ ಅಂದ್ಕೊಂಡಿದ್ದೆ. 2 ದಿನ ಮುಂಚೆನೇ ನಮ್ಮ ಸ್ನೇಹಿತರು ಇದ್ಲು, ಎಲ್ಲರನ್ನೂ ಕರೆಸು ಮಮ್ಮಿ ಅಂತೇಳಿ. ಅದಕ್ಕೆ ಅವಳು ಹೆಂಗೆ ಇಷ್ಟಪಡ್ತಾಳ ಅದೇ ರೀತಿಯಾಗಿ ಆಕಿನ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು. ಎಲ್ಲ ಮಕ್ಕಳನ್ನು ಕರೆಸಿದ್ವಿ. ಇನ್ನೂ 2 ಮಕ್ಕಳು ಮಿಸ್ ಆಗ್ಯಾರ ಫ್ರೆಂಡ್ಸ್. ಮುಂದಿನ ವೀಡಿಯೋಗಳಲ್ಲಿ ಅವರು ಬಂದೇ ಬರ್ತಾರೆ, ನಾನು ವೀಡಿಯೋ ಮಾಡೇ ಮಾಡ್ತೀನಿ. ಹಾಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಫ್ಯಾಮಿಲಿ ಮ್ಯಾಗೆ, ನನ್ನ ಚಾನಲ್ ಮ್ಯಾಗೆ ಇದ್ದೇ ಇರುತ್ತಂತೇಳಿ ನಾನು ಅನ್ಕೋತೀನಿ. ನನ್ನ ಆಸೆ ಪ್ರಕಾರ ನವಂಬರ್ ಅನ್ನೋಷ್ಟೊತ್ತಿಗೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅನ್ನೋಷ್ಟೊತ್ತಿಗೆ 1000 ಸಬ್ಸ್ಕ್ರೈಬರ್ ನನ್ನ ಚಾನಲ್ನ ಹೊಂದಿರ್ತೈತಿ ಅಂತೇಳಿ ನಾನು ಅನ್ಕೋತೀನಿ. ನನ್ನ ಆಸೆಗಳಿಗೆ ನೀವು ಮೆಂಟಲಾಗಿ ನಿಂತಿರ್ತೀರ ಅಂತೇಳಿ ನಾನು ಅನ್ಕೋತೀನಿ ಫ್ರೆಂಡ್ಸ್. ಯಾರೆಲ್ಲ ವೀಡಿಯೋನ ಹೊಸ್ದಾಗಿ ನೋಡತ್ತೀರಿ ಪ್ಲೀಸ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗೇ ಆಗಿರುತ್ತೆ ಅಂತೇಳಿ ನಾನು ಅಂದ್ಕೊಂಡಿನಿ. ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೆಲ್ಲ ಶೇರ್ ಮಾಡಿರಿ. ಅನಿಸಿಕೆ ಅಭಿಪ್ರಾಯಗಳನ್ನು ಪ್ಲೀಸ್ ಕಮೆಂಟ್ ಸೆಕ್ಷನ್ದೊಳಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ. ಲೇಟಾಗಿ ಬಂದಿದ್ದ ಕಾರಣಕ್ಕಾಗಿ ಮಾಡೋದಕ್ಕಾಗಲಿಲ್ಲ, ಬರೋಷ್ಟೊತ್ತಿಗೆ ಮಳೆ ಬರುತ್ತಿತ್ತು. ಹಾಗಾಗಿ ಸಮೋಸ, ಚಟ್ನಿ, ಕೇಕ್, ಶೇವ ಎಂಜಾಯ್ ಮಾಡ್ಕೊಂಡು ಮಕ್ಕಳು ಎಂಜಾಯ್ ಮಾಡತ್ತಾರೆ ನೋಡ್ರಿ. ಇವರು ಮಾಮರು, ಹಂಗಾಗಿ ನಮ್ಮ ಮನೆಯವರು ಯಜಮಾನರು ಸ್ವಲ್ಪ ದೂರ ಇರ್ತಾರಲ್ಲ, ಹಾಗಾಗಿ ಮಕ್ಕಳನ್ನ ಕಳ್ಸೋದಕ್ಕೆ ಆಗಲಿಲ್ಲ ದೂರಿಂದ, ಅವರೇ ಬಂದು ಬಿಡಬೇಕಾಯ್ತು. ಅವರು ಇಲ್ಲ ಕೂತಿದ್ದಾರೆ ನೋಡಿ ಫ್ರೆಂಡ್ಸ. ಆಮೇಲೆ ಆ ಥರ ಶ್ರಾವಣಿ ಆ ಥರ ಪಪ್ಪನೂ ಮತ್ತು ಅವರು ಕೂತ್ಕೊಂಡು ಒಂದೊಂದು ಸಮೋಸ ಅದೆಲ್ಲ ತಿಂದು ಕೇಕ್ ಅದನ್ನೆಲ್ಲ ಟೇಸ್ಟ್ ಮಾಡಿದರು. ಕೇಕ್ ಅಂತೂ ಸಖತ್ತಾಗಿತ್ತು. ಇಲ್ಲಿ ನಮ್ಮ ನೆಗಣ್ಣಿಯವರಿಗೆ ಪರಿಚಯದವರು ಮಾಡ್ತಾರೆ ಮನೆಯದೊಳಗನೆ, ಅಲ್ಲಿಂದನೇ ಆರ್ಡ್ರ್ ಮಾಡಿಸಿದ್ವಿ. ಸೂಪರಾಗಿತ್ತು ಕೇಕ. ಸೊ ಫುಲ್ ಮೋಜು, ಫುಲ್ ಮಸ್ತಿ ಬರ್ತ್ಡೇ ಸೆಲೆಬ್ರೇಷನ್ನ ಈ ರೀತಿಯಾಗಿ ಆಯ್ತು ನೋಡಿ ಫ್ರೆಂಡ್ಸ. ಇನ್ನೊಂದು, ನಾವು ಮಧ್ಯಮ ಕುಟುಂಬದವರು, ಮಿಡಲ್ ಕ್ಲಾಸ್ ಫ್ಯಾಮಿಲಿದವರು ನನ್ನ ಸಂಸಾರನ ಎಷ್ಟು ಯುದ್ಧದೊಳಗನೆ ಖುಷಿಯಿಂದ ಇಟ್ಕೊಂಡಿದ್ದಕ್ಕೆ ಪ್ರಯತ್ನ ಮಾಡತ್ತೀನಿ. ಇನ್ನೂ ನನ್ನ ಚಾನಲ್ ಮೂಲಕ ಏನಾದರೂ ನಾನು ಒಂದು ನನ್ನ ಸಂಸಾರಕ್ಕೆ, ನನ್ನ ಫ್ಯಾಮಿಲಿಗೆ ಮಾಡಬೇಕಂತೇಳಿ ಆಸೆ ಐತಿ. ಆ ಆಸೆನ ನೀವು ನೆರವೇರಿಸ್ತೀರಂತೇಳಿ ನಾನು ಅನ್ಕೋತೀನಿ. ಹಲೋ ಫ್ರೆಂಡ್ಸ, ಇವತ್ತು ನಾನು ಹೇಳಿದಂಗೆ 2 ವಿಶೇಷವಾದ ಫಂಕ್ಷನ್ ಇತ್ತು. ಒಂದು ಲಕ್ಷ್ಮಿದು, ಅದಾದ್ಮೇಲೆ ನಮ್ಮ ಸ್ನೇಹನ್ ಬರ್ತಡೇ. ಅದ್ರ ಜೊತೆಗೆ ಇವತ್ತು ನಮ್ಮ ಚಾನಲ್ 500 ಸಬ್ಸ್ಕ್ರೈಬರ್ನ ಹೊಂದಿದೆ ಫ್ರೆಂಡ್ಸ್. ಹಾಗಾಗಿ 2 ಖುಷಿಯನ್ನ ಒಂದೇ ದಿನ ನಾವು ಸೆಲೆಬ್ರೇಷನ್ ಮಾಡಿದ್ವಿ. ಬರ್ತಡೇನ ಆಯಿತು, 500
ಬರ್ತಡೇ ಆಯ್ತು 500 ಸಬ್ಸ್ಕ್ರೈಬರ್ಸ್ ಆತಂತೇಳಿ ಇದೇ ರೀತಿ 500 ಸಬ್ಸ್ಕ್ರೈಬರ್ 5000 ಅಲ್ಲಿ ಮುಂದೆ ಇದೇ ನನ್ನ ಚಾನಲ್ನ ಬೆಳೀಲಿ, ನಿಮ್ಮೆಲ್ಲರ ಸಪೋರ್ಟ್ ಸಹಕಾರ ಹೀಗೆ ಸಿಗಲಿ ಅಂತೇಳಿ ಕೇಳ್ಕೊತೀನಿ. ಸೊ 500 ಸಬ್ಸ್ಕ್ರೈಬರ್ ಆದ ಖುಷಿಗ ಸ್ನೇಹನ್ ಬರ್ತಡೇಕ ಸಮೋಸ ಆಯ್ತು ಮತ್ತೆ ಕೇಕ್ ಆಯ್ತು. ನನ್ಗೆ 500 ಸಬ್ಸ್ಕ್ರೈಬರ್ ಆದ ಖುಷಿಗ ಮಕ್ಕಳಿಗೆಲ್ಲ ನಾನು ಚಾಕ್ಲೇಟ್ ಕೊಡತ್ತೀನಿ. ನಮ್ ಸ್ನೇಹ ಕೊಡು ಅಕ್ಕಿ ಕೊಡ್ತಾಳ ಆಕಿನ ಕೈಲಿ. तू दे, दोघं मिळून द्या. दादाला सगळ्यांना द्या, एक एक वाटप करून दे. ನಮ್ಮ ವಿಡಿಯೋಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. मग इकडे बघ की ಇವನಿಗೆ ಕೊಡ್ರಿ. हे जाऊन फोटो काढतो. हे सर मोवा कडेला उभा राहता फोटो काढतो. त्यांना दे. हा फोटो हे कडेला उभा राहा. ए मोवा इथं उभा राहा ग. हे क्या निंद्र शिदा. हे इकडे बघा सगळेजण बाळा. स्नेहा इकडे बघ. सगळ्यांना लाईक करा, शेअर करा, सपोर्ट करा. लाईक करा, शेअर करा, सपोर्ट करा, ಸಬ್ಸ್ಕ್ರೈಬ್ करा. ಫ್ರೆಂಡ್ಸ್, ಬರ್ತಡೇ ವಿಡಿಯೋ ಇವತ್ತಿಗೆ ಎಂಡ್ ಆಯ್ತು. ಈ ವಿಡಿಯೋನ ನಾವು ಇಲ್ಲಿಗೆ ಮುಗಿಸ್ಲಾಕತ್ತೀವಿ. ಸೊ ಎಲ್ಲರೂ ನಮ್ಮ ಸ್ನೇಹ ಬ್ಲೆಸ್ಸಿಂಗ್ ಮಾಡ್ರಿ, ಸಣ್ಣವರು ವಿಶ್ ಮಾಡ್ರಿ, ದೊಡ್ಡವರು ಅವಳಿಗೆ ಆಶೀರ್ವಾದ ಮಾಡ್ರಿ ಅಂತ ಕೇಳ್ಕೊತೀವಿ. ಸೊ ಎಲ್ಲ ಮಕ್ಕಳ ಪರವಾಗಿ ಇವತ್ತಿನ ವಿಡಿಯೋನ ಎಂಡ್ ಮಾಡತ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿದವ್ರಿಗೆಲ್ಲರಿಗೂ ಥ್ಯಾಂಕ್ ಯು.